ನೀವು ಸ್ವಾಮೀಜಿ ಬಗ್ಗೆ ಮಾತಾಡೋದಾದ್ರೆ ಯಾವ ಸ್ವಾಮಿ ರೀ? ಬಹಳ ಜನ ಅವರೇ ಹೇಳ್ತಿಲ್ಲ ಸ್ವಾಮಿಗಳು. ಮತ್ತೆ ಅವ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ ಏನಂತ? ಒಂದು 10 ಎಕರೆ ಜಮೀನು ಕೊಟ್ಟು ಮಟನ್ ಮಾಡ್ಕೊಡ್ತೀವಿ. ರಾಜಣ್ಣ ಅವರು ಎಲ್ಲ ಮನೆ ಒಳ್ಳೆ ಸಲಹೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಸಲಹೆ ಇದೆ. ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಇದೆ. ಯಾಕೆಂದರೆ ಯಾವ ಬೆವರು ಸುರಿಸದೆ ಜೀವನ ಮಾಡೋದು ಅಂತಂದರೆ ಆ ಸ್ವಾಮಿಗಳು ನಮಗೆ ಒಂದಂಥ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಹಾಂ, ಹೇಳಪ್ಪ. ಏನು DCM ವಿಚಾರ ಏನರಲ್ಲಿ ತಪ್ಪೇನಪ್ಪ ಇದೆ? ಕೇಳಿದ್ರೆ ತಪ್ಪೇನಿಲ್ಲ. ನಾವೇನು ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ನಾವು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ? ನಾವು ಕೇಳಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ಲರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ. ಅದರಲ್ಲಿ ದೇರ್ ಇಸ್ ನಥಿಂಗ್ ಈಸ್ ದೇರ್ ಟು ಫೈಂಡ್ ಫಾಲ್ಟ್ ಅಂತ ನಂದು ವಾದ. ಇದಾರೆ ಎಲ್ಲದಕ್ಕೂ. ಈಗ ನಿನ್ನೆ ಪಾರ್ಲಿಮೆಂಟ್ ಮೆಂಬರ್ಸ್ಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಮತ್ತು ಇತರ ಕ್ಯಾಬಿನೆಟ್ ಮಿನಿಸ್ಟರ್ಗಳು. ಆ ನಂತರ ಅವರು ಈ ದಿವಸ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ ಮೇಲೆ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಹಾಗೇನೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಏನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಈ ಸಂದರ್ಭನ ಉಪಯೋಗ ಮಾಡ್ಕೊಳ್ತಾರೆ. ವಿಸ್ತರಣೆ ಮಾಡೋದು, ಹೊಸಬರು ತಗೊಳ್ಳೋದು, ಅದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಹೈಕಮಾಂಡ್ನವ್ರು ಮಾಡ್ತಕ್ಕಂಥ ನಿರ್ಣಯ. ಅವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಾಡೋರು ಮಾಡ್ತಾರೆ. ಕೆಲವು ಜನ ಪದೇ ಪದೇ ಹೇಳ್ತಿರ್ತಾರೆ, ನೋಡಿ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳೋರು ಹೇಳ್ತಿರ್ತಾರೆ. ಆದರೆ ಹೈಕಮಾಂಡ್ನಲ್ಲಿ ಬಂದರೂ ಬರ್ಬೋದು, ಬರ್ದೇ ಇರ್ಬೋದು. ಅದು ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಏನು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಕೇಳಿ, ಇಲ್ಲಿ ಈ DK ಸುರೇಶ್ ಸೋಲಿಕ್ಕೆ ಇವರೆಲ್ಲ ಕಾರಣ. ಇವರೆಲ್ಲ ಈ ಮಠ ಯಾರೇ ಮಾಡಿದ್ದು? ದೇವೇಗೌಡರು ಮಾಡಿದ ಮಠ. ಬಾಲ್ ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು. ಮಠ ಪ್ರಾರಂಭ ಮಾಡಿದ್ದ ದಿವಸದ ಅವ್ರು ಭಾಷಣ ಮಾಡಿದ್ದು ಯಾರನ್ನ ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ, ಗೊತ್ತಾಯ್ತಾ? ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು. ಈಗ ದೇವೇಗೌಡರ ಅಳಿಯರಿಗೆ ಮಾಡಿ ಸುರೇಶ್ ಸೋಲಿಕ್ಕೆ ಇವ್ರುಗಳೇ ಕಾರಣ, ಗೊತ್ತಾಯ್ತಾ? ಇವ್ರುಗಳು ಆ ಮಾಡಿದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದಷ್ಟೇ. ಮತ್ತು ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ? ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದು. ದೇವೇಗೌಡರು ಮಠ ಮಾಡಿ ಕೊಟ್ಟಾದ್ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ? ಉಪಕಾರ ಸ್ಮರಣೆಯಿಂದನೇ ಮಂಜುನಾಥ್ ಅವ್ರ ಪರವಾಗಿ ನಿಂತ್ಕೊಂಡು ಇವರು ಸುರೇಶ್ ಸೋಲ್ಸಿರೋದು ಇವರು. ಮತ್ತೆ ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಇದ್ರು. ಏನು ಕೆಲಸ ಮಾಡಿರ್ಲಿಲ್ವಾ ಸುರೇಶ್? ಕ್ಷೇತ್ರದಲ್ಲಿ ಎಲ್ಲ MP ಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಅಂದ್ರೆ DK ಸುರೇಶನೇ, ಗೊತ್ತಾಯ್ತಾ? ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನೆಲ್ಲ ಪಿತೂರಿಗಳು ಮಾಡಿರ್ತಾರೆ ಎಲ್ಲ ಸೇರಿ. ತಂದಿಕ್ತಾವ್ರ, ತಂದು ಒತ್ಕೊಂಡು ಹೋಗ್ತಾವ್ರ, ಯಾರಿಗೆ ಗೊತ್ತಾವ್ರ? ತಂದಿಡೋದೊಂದು, ತಂದಿದ್ರು ಒತ್ಕೊಂಡು ಹೋಗೋದೊಂದು. ಅದರಲ್ಲಿ ಯಾವ್ದು ಮಾಡ್ತಾವ್ರ ಅನ್ನೋದು ಅವ್ರು ನಮಗ್ ಗೊತ್ತಾಗಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.